ಗಾಬರಿಯಾಗಬೇಡಿ ಅನ್ನೋಕ್ಕೆ ಡೋಂಟ್ ಗೆಟ್ ಪ್ಯಾನಿಕಿ ಅಂತ ಹೇಳ್ತೀವಿ. ಅವಳಿಂದ ದೂರವಿರು, ಇದನ್ನು ಗೆಟ್ ಅವೇ ಫ್ರಮ್ ಹೇರ್ ಅಂತ ಹೇಳ್ತೀವಿ. ನಾನು ಅಸೂಯೆ ಪಡುವುದಿಲ್ಲ, ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಐ ಡೋಂಟ್ ಗೆಟ್ ಜಲಸ್ ಅಂತ ಹೇಳಬೇಕು. ಓ ನನಗೆ ಈಗ ಅರ್ಥವಾಯಿತು, ಇದನ್ನು ಐ ಗೆಟ್ ಇಟ್ ನೌ ಅಂತ ಹೇಳಬೇಕು. ನೆಕ್ಸ್ಟ್, ನನ್ನ ದಾರಿಯಲ್ಲಿ ಬರಬೇಡ, ಡೋಂಟ್ ಗೆಟ್ ಇನ್ ಮೈ ವೇ ಅಂತ ಹೇಳ್ತೀವಿ. ಇನ್ನು ನಾವು ಸಿಕ್ಕಿ ಬೀಳುತ್ತೇವೆ ಅಂದರೆ ಏನಾದರೂ ಅಪರಾಧ ಮಾಡಿದಾಗ ಅಥವಾ ಎಲ್ಲದ್ರದ್ದು ಯಾರಿಂದ ತಪ್ಪಿಸ್ಕೊಳ್ಳುವಾಗ ಹೇಳ್ತೀವಲ್ಲ, ನಾವು ಸಿಕ್ಕಿ ಬೀಳುತ್ತೇವೆ ಅಂತೇಳಿ, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ವಿ ವಿಲ್ ಗೆಟ್ ಕಟ್ ಅಂತ ಹೇಳ್ತೀವಿ. ನನ್ನ ಮೇಲೆ ಕೋಪಗೊಳ್ಳಬೇಡ, ಡೋಂಟ್ ಗೆಟ್ ಮ್ಯಾಡ್ ಆಟ್ ಮೀ ಅಂತ ಹೇಳಬೇಕು. ನಾನು ಉದ್ವೇಗಗೊಳ್ಳುವುದಿಲ್ಲ, ಐ ಡೋಂಟ್ ಗೆಟ್ ನರ್ವಸ್ ಅಂತ ಹೇಳ್ತೀವಿ. ಮುಂದಿನ ವಾಕ್ಯ, ಕಿರಣ್ ಪ್ರಾಮಾಣಿಕನಾಗಿರುತ್ತಾನೆ, ಇದನ್ನು ಯಾವ ರೀತಿ ಹೇಳ್ತೀವಿ ಅಂದ್ರೆ ಕಿರಣ್ ವಿಲ್ ಬಿ ಹಾನೆಸ್ಟ್ ಅಂತ ಹೇಳ್ತೀವಿ. ಕಿರಣ್ ಪ್ರಾಮಾಣಿಕನಾಗಿರುವುದಿಲ್ಲ, ಕಿರಣ್ ವೋಂಟ್ ಬಿ ಹಾನೆಸ್ಟ್ ಅಂತ ಹೇಳಬೇಕು. ಕಿರಣ್ ಪ್ರಾಮಾಣಿಕನಾಗಿರುತ್ತಾನ, ವಿಲ್ ಕಿರಣ್ ಬಿ ಹಾನೆಸ್ಟ್ ಅಂತ ಹೇಳ್ತೀವಿ. ಕಿರಣ್ ಪ್ರಾಮಾಣಿಕನಾಗಿರುವುದಿಲ್ವಾ ಅಂದ್ರೆ ಪ್ರಶ್ನೆ ಮಾಡಾಗ ವೋಂಟ್ ಕಿರಣ್ ಬಿ ಹಾನೆಸ್ಟ್ ಅಂತ ಹೇಳ್ತೀವಿ. ಅಂದರೆ ಕಿರಣ್ ಪ್ರಾಮಾಣಿಕನಾಗಿರುವುದಿಲ್ವಾ ಅಂತ ಕೇಳದಂಗೆ. ನೆಕ್ಸ್ಟ್, ಓಕೆ, ಅದು ನಿನಗೆ ಎಷ್ಟು ಮುಖ್ಯ, ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಹೌ ಇಂಪಾರ್ಟೆಂಟ್ ಈಸ್ ದ್ಯಾಟ್ ಫಾರ್ ಯು ಅಂತ ಹೇಳ್ತೀವಿ. ಅದು ಎಷ್ಟು ಸಮಯದ ಹಿಂದೆ ಆಗಿತ್ತು ಅನ್ನೋಕ್ಕೆ ಹೌ ಲಾಂಗ್ ಅಗೋ ವಾಸ್ ದ್ಯಾಟ್ ಅಂತ ಹೇಳ್ತೀವಿ. ದೇಹಕ್ಕೆ ಮೊಟ್ಟೆ ಎಷ್ಟು ಒಳ್ಳೆಯದು ಅನ್ನೋಕ್ಕೆ ಹೌ ಗುಡ್ ಆರ್ ಎಗ್ಸ್ ಫಾರ್ ಬಾಡಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಅದು ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳೋಕ್ಕೆ ಇಟ್ಸ್ ಎ ಕಿಲೋಮೀಟರ್ ಅವೇ ಫ್ರಾಮ್ ಹೇರ್ ಅದು ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು 5 ನಿಮಿಷದ ನಡಿಗೆ, ಇದನ್ನು ಇಟ್ಸ್ ಅಬೌಟ್ 5 ಮಿನಿಟ್ಸ್ ವಾಕ್ ಅಂತ ಹೇಳ್ತೀವಿ. 1-2 ನಿಮಿಷದ ನಡಿಗೆ ಅನ್ನೋಕ್ಕೆ ಎ ಕಪಲ್ ಆಫ್ ಮಿನಿಟ್ಸ್ ವಾಕ್ 1-2 ನಿಮಿಷದ ನಡಿಗೆ. ಹೌದು, ಅದು ತುಂಬ ದೂರವಿದೆ, ಯಸ್ ಇಟ್ಸ್ ಟೂ ಫಾರ್ ಟು ವಾಕ್ ಹೌದು, ಅದು ತುಂಬ ದೂರವಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಎಂದಿಗೂ ಬಿಟ್ಟು ಕೊಡುವುದಿಲ್ಲ, ಇದನ್ನು ನೆವರ್ ಗಿವ್ ಅಪ್ ಅಂದರೆ ಎಂದಿಗೂ ಬಿಟ್ಟು ಕೊಡುವುದಿಲ್ಲ. ನಾನು ಆ ಚಿತ್ರವನ್ನು ನೋಡಬಹುದೇ, ಕ್ಯಾನ್ ಐ ಸಿ ದ್ಯಾಟ್ ಪಿಕ್ಚರ್ ಅಂತ ಹೇಳಬೇಕು. ನೆಕ್ಸ್ಟ್, ನೀವು ನನ್ನ ಮಾತನ್ನು ಕೇಳುವುದಿಲ್ಲ ಅನ್ನೋಕ್ಕೆ ಯು ಡೋಂಟ್ ಲಿಸನ್ ಟು ಮೀ ನೀವು ನನ್ನ ಮಾತನ್ನು ಕೇಳುವುದಿಲ್ಲ ಅಂತ ಅರ್ಥ. ನನಗೆ ಒಂದು ಅವಕಾಶ ಕೊಡು ಅನ್ನೋಕ್ಕೆ ಗಿವ್ ಮೀ ಎ ಚಾನ್ಸ್. ನನಗೆ ನಿನ್ನ ಸಹಾಯ ಬೇಕು, ಐ ನೀಡ್ ಯುವರ್ ಹೆಲ್ಪ್. ನನಗೆ ನಿನ್ನ ಸಹಾಯ ಬೇಕು. ಬೇರೆ ಏನನ್ನು ಹೇಳಬೇಡ ಅನ್ನೋಕ್ಕೆ ಡೋಂಟ್ ಸೇ ಎನಿಥಿಂಗ್ ಎಲ್ಸ್.
ಬೇರೆ ಏನನ್ನು ಹೇಳಬೇಡ. ನೆಕ್ಸ್ಟ್ ಶುಭೋದಯ ಅನ್ನೋಕ್ಕೆ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಶುಭ ಅಪರಾಹ್ನ, ಗುಡ್ ಆಫ್ಟರ್ನೂನ್, ಗುಡ್ ಆಫ್ಟರ್ನೂನ್. ಶುಭ ಸಂಜೆ, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಶುಭರಾತ್ರಿ, ಗುಡ್ ನೈಟ್, ಗುಡ್ ನೈಟ್ ಅಂತ ಹೇಳ್ತೀವಿ. ತುಂಬ ಉತ್ತಮವಾಗಿದೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಟೂ ಗುಡ್ ಅಂತ ಹೇಳಬೇಕು, ಟೂ ಗುಡ್. ಈಗಲೇ ಮಾಡಿ, ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಡೂ ಇಟ್ ರೈಟ್ ನಾವು, ಡೂ ಇಟ್ ರೈಟ್ ನಾವು. ಇತ್ತೀಚೆಗೆ ಅನ್ನೋಕ್ಕೆ ರೀಸೆಂಟಲಿ, ರೀಸೆಂಟ್ಲಿ. ಸ್ವಲ್ಪ ಕಾಲದಲ್ಲಿ ಅನ್ನೋಕ್ಕೆ ಶಾರ್ಟ್ಲಿ, ಶಾರ್ಟ್ಲಿ ಅಂತ ಹೇಳ್ತೀವಿ. ನನಗೆ ಯೋಚಿಸಲು ಸ್ವಲ್ಪ ಸಮಯ ಬೇಕು, ನನಗೆ ಯೋಚಿಸಲು ಸ್ವಲ್ಪ ಸಮಯ ಬೇಕು. ಐ ನೀಡ್ ಸಮ್ ಟೈಮ್ ಟು ಥಿಂಕ್ ಅಂತ ಹೇಳಬೇಕು. ಐ ನೀಡ್ ಸಮ್ ಟೈಮ್ ಟು ಥಿಂಕ್ ಅಂದರೆ ನನಗೆ ಯೋಚಿಸಲು ಸ್ವಲ್ಪ ಸಮಯ ಬೇಕು. ಅದು ತುಂಬ ದುಬಾರಿಯಾಗಿದೆ ಅನ್ನೋಕ್ಕೆ ದ್ಯಾಟ್ಸ್ ಟೂ ಎಕ್ಸ್ಪೆನ್ಸಿವ್ ಅಂತ ಹೇಳಬೇಕು. ದ್ಯಾಟ್ಸ್ ಟೂ ಎಕ್ಸ್ಪೆನ್ಸಿವ್, ಅದು ತುಂಬ ದುಬಾರಿಯಾಗಿದೆ. ಇನ್ನು ದಯವಿಟ್ಟು ಮಾತನಾಡುವುದನ್ನು ನಿಲ್ಲಿಸಿ ಅನ್ನೋಕ್ಕೆ ಪ್ಲೀಸ್ ಸ್ಟಾಪ್ ಟಾಕಿಂಗ್, ಪ್ಲೀಸ್ ಸ್ಟಾಪ್ ಟಾಕಿಂಗ್ ಅಂದರೆ ದಯವಿಟ್ಟು ಮಾತನಾಡುವುದನ್ನು ನಿಲ್ಲಿಸಿ ಅಂತ ಅರ್ಥ. ನಾನು ಎಲ್ಲಿಗೆ ಹೋಗುತ್ತೇನೆ ಅನ್ನೋಕ್ಕೆ ವೇರ್ ಡು ಐ ಗೋ ಅಂತ ಹೇಳ್ತೀವಿ. ವೇರ್ ಡು ಐ ಗೋ ಅಂದರೆ ನಾನು ಎಲ್ಲಿಗೆ ಹೋಗುತ್ತೇನೆ. ನೀನು ಎಲ್ಲಿಗೆ ಹೋಗುತ್ತೀಯಾ ಅಂತ ಕೇಳೋಕ್ಕೆ ವೇರ್ ಡು ಯು ಗೋ ಅಂತ ಹೇಳಬೇಕು. ವೇರ್ ಡು ಯು ಗೋ, ನೀನು ಎಲ್ಲಿಗೆ ಹೋಗುತ್ತೀಯಾ ಅಂತೆ. ಅವರು ಎಲ್ಲಿಗೆ ಹೋಗುತ್ತಾರೆ ಅನ್ನೋಕ್ಕೆ ವೇರ್ ಡೂ ದೇ ಗೋ, ವೇರ್ ಡೂ ದೇ ಗೋ ಅಂತ ಹೇಳಬೇಕು. ನಾವು ಎಲ್ಲಿಗೆ ಹೋಗುತ್ತೇವೆ ಅನ್ನೋಕ್ಕೆ ವೇರ್ ಡು ವಿ ಗೋ, ವೇರ್ ಡು ವಿ ಗೋ. ನಾವು ಎಲ್ಲಿಗೆ ಹೋಗುತ್ತೇವೆ ಅಂತ ಅರ್ಥ. ನಾನು ಯಾವಾಗಲೂ ಅಲ್ಲಿಗೆ ಹೋಗುತ್ತೇನೆ ಅನ್ನೋಕ್ಕೆ ಐ ಎವರ್ ಗೋ ದೇರ್, ಐ ಎವರ್ ಗೋ ದೇರ್ ಅಂತ ಹೇಳ್ತೀವಿ. ನಾನು ಎಂದೆಂದೂ ನಿನ್ನನ್ನು ಪ್ರೀತಿಸುತ್ತೇನೆ ಅನ್ನೋಕ್ಕೆ ಐ ಎವರ್ ಲವ್ ಯು, ಐ ಎವರ್ ಲವ್ ಯು ಅಂತ ಹೇಳಬೇಕು. ಎಂದೆಂದಿಗೂ ನಿನ್ನವನು ಅನ್ನೋಕ್ಕೆ ಎವರ್ ಯುವರ್ಸ್, ಎವರ್ ಯುವರ್ಸ್. ನಾವು ಅಲ್ಲಿ ಯಾವಾಗಲೂ ಭೇಟಿಯಾಗುತ್ತೇವೆ, ಇದನ್ನು ವಿ ಎವರ್ ಮೀಟ್ ದೇರ್ ಅಂತ ಹೇಳಬೇಕು. ವಿ ಎವರ್ ಮೀಟ್ ದೇರ್ ಅಂದರೆ ನಾವು ಅಲ್ಲಿ ಯಾವಾಗಲೂ ಭೇಟಿಯಾಗುತ್ತೇವೆ ಅಂತ ಅರ್ಥ. ನಾನು ಬಸ್ ಮುಖಾಂತರ ಅಥವಾ ಕಾರಿನ ಮುಖಾಂತರ ಹೋಗುತ್ತೇನೆ ಅನ್ನೋಕ್ಕೆ ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ತೀವಿ ಅಂದ್ರೆ ಐ ವಿಲ್ ಗೋ ಬೈ ಬಸ್ ಆರ್ ಕಾರ್, ಐ ವಿಲ್ ಗೋ ಬೈ ಬಸ್ ಆರ್ ಕಾರ್. ನಾನು ಬಸ್ ಮುಖಾಂತರ ಅಥವಾ ಕಾರಿನ ಮುಖಾಂತರ ಹೋಗುತ್ತೇನೆ. ನೆಕ್ಸ್ಟ್ ನಾನು ನಿನ್ನೆ ಶಾಲೆಗೆ ಬರಲಿಲ್ಲ ಏಕೆಂದರೆ ನನಗೆ ಹುಷಾರು ಇರಲಿಲ್ಲ. ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಐ ಡಿಡ್ ನಾಟ್ ಕಮ್ ಟು ಸ್ಕೂಲ್ ಯೆಸ್ಟರ್ಡೇ ಬಿಕಾಸ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಅಂತ ಹೇಳ್ತೀವಿ. ನಾನು ಇದನ್ನು ಕೊಂಡುಕೊಳ್ಳಲಾರೆ ಏಕೆಂದರೆ ನನ್ನ ಹತ್ತಿರ ಹಣ ಇಲ್ಲ. ಇದನ್ನು ಯಾವ ರೀತಿ ಹೇಳ್ತೀವಿ ಅಂದ್ರೆ ಐ ಕಾಂಟ್ ಬೈ ದಿಸ್ ಬಿಕಾಸ್ ಐ ಹ್ಯಾವ್ ನೋ ಮನಿ ಅಂತ ಹೇಳ್ತೀವಿ. ನೀವು ದಿನಾಲು ಮಧ್ಯಾಹ್ನದ ಊಟ ಯಾವಾಗ ಮಾಡುತ್ತೀರಿ? ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ವ್ಹೆನ್ ಡೂ ಯು ಹ್ಯಾವ್ ಯುವರ್ ಲಂಚ್ ಡೈಲಿ, ವ್ಹೆನ್ ಡೂ ಯು ಹ್ಯಾವ್ ಯುವರ್ ಲಂಚ್ ಡೈಲಿ. ನೀವು ದಿನಾಲು ಮಧ್ಯಾಹ್ನದ ಊಟ ಯಾವಾಗ ಮಾಡುತ್ತೀರಿ ಅಂತ ಕೇಳ್ದಂಗೆ. ನಾನು ದಿನಾಲು 1 ಗಂಟೆಗೆ ಮಧ್ಯಾಹ್ನದ ಊಟ ಮಾಡುತ್ತೇನೆ. ಇದನ್ನು ಯಾವ ರೀತಿ ಹೇಳ್ತೀವಿ ಅಂದ್ರೆ ಐ ಹ್ಯಾವ್ ಮೈ ಲಂಚ್ ಆ್ಯಟ್ 1 PM ಡೈಲಿ, ಐ ಹ್ಯಾವ್ ಮೈ ಲಂಚ್ ಆ್ಯಟ್ 1 PM ಡೈಲಿ ಅಂದರೆ ನಾನು ದಿನಾಲು 1 ಗಂಟೆಗೆ ಮಧ್ಯಾಹ್ನದ ಊಟ ಮಾಡುತ್ತೇನೆ. ನೆಕ್ಸ್ಟ್ ನಾನದನ್ನು ಮಾಡಿದೆ ಅನ್ನೋಕ್ಕೆ ಐ ಡಿಡ್ ಇಟ್ ಅಂತ ಹೇಳಬೇಕು. ಐ ಡಿಡ್ ಇಟ್ ನಾನದನ್ನು ಮಾಡಿದೆ ಅಂತ ಅರ್ಥ. ನಾನದನ್ನು ಮಾಡಿದ್ದೀನಿ ಅನ್ನೋಕ್ಕೆ ಐ ಹ್ಯಾವ್ ಡನ್ ಇಟ್ ಅಂತ ಹೇಳಬೇಕು. ಐ ಹ್ಯಾವ್ ಡನ್ ಇಟ್ ಅಂದರೆ ನಾನದನ್ನು ಮಾಡಿದ್ದೀನಿ
ಅನ್ನತ್ತೆ. ನಾನು ಅದನ್ನು ಮಾಡಿದ್ದೆ ಅನ್ನೋಕ್ಕೆ ಐ ಹ್ಯಾಡ್ ಡನ್ ಇಟ್. ಐ ಹ್ಯಾಡ್ ಡನ್ ಇಟ್. ಹ್ಯಾವ್ ಅಂದ್ರೆ ಮಾಡೀನಿ ಅಂತ ಅರ್ಥ, ಹ್ಯಾಡ್ ಅಂದ್ರೆ ಮಾಡಿದ್ದೆ ಅಂತ ಅರ್ಥ. ಅದಕ್ಕೆ ಐ ಹ್ಯಾಡ್ ಡನ್ ಇಟ್ ಅಂದರೆ ನಾನು ಅದನ್ನು ಮಾಡಿದ್ದೆ ಅಂತ ಅರ್ಥ.